ಹಾಯ್ ಹಲೋ ನಮಸ್ಕಾರ. ಲಾ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಿತಾ ಸಿಂಗ್. ಸೊ ಈ ಸಂಚಿಕೆಯಲ್ಲಿ ನಾವು ಪ್ರಾಪರ್ಟಿ ಖರೀದಿ ಮಾಡುವಾಗ ಯಾವ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡ್ಕೊಳ್ಬೇಕು ಅಂತ ತಿಳ್ಕೊಳ್ಳೋಣ. ನಾವಿವಾಗ ಪ್ರಾಪರ್ಟಿ ಖರೀದಿ ಮಾಡ್ತಾ ಇದ್ದೀವಿ ಅಂದರೆ ಅದ್ರಲ್ಲಿ ನಮ್ಮ ಹಾರ್ಡ್ ಅರ್ನ್ ಮನಿನ ಇನ್ವೆಸ್ಟ್ ಮಾಡ್ತೀವಿ ಮತ್ತು ಅದ್ರಲ್ಲಿ ನಮ್ಮ ಇಮೋಷನ್ಸು ಆ್ಯಂಡ್ ನಮ್ಮ ಭಾವನೆಗಳು ತುಂಬ ಇನ್ವಾಲ್ವ್ ಆಗಿರುತ್ತೆ. ಮತ್ತು ಕೆಲವು ಸತಿ ನಾವು ಲೋನ್ ತಗೊಂಡು ಕೂಡ ನಾವು ಪ್ರಾಪರ್ಟಿನ ಖರೀದಿ ಮಾಡ್ತೀವಿ. ಸೊ ನೀವು ಪ್ರಾಪರ್ಟಿ ಪೇಪರ್ಸ್ನ ಆ ಡಾಕ್ಯುಮೆಂಟ್ಸ್ನ ಸರಿಯಾಗಿ ವೆರಿಫೈ ಮಾಡಿ ತಗೊಂಡಿಲ್ಲ ಅಂದರೆ ನಿಮ್ಮ ಮೇಲೆ ಕೇಸ್ ಆಗುತ್ತೆ. ಇನ್ ಕೇಸ್ ಆಗಿಬಿಟ್ರೆ ಅನ್ನೆಸೆಸರಿ ಡ್ರಾಮಾ, ಟೆನ್ಷನು, ಲಾಯರ್ಸ್ಗೆ ಫೀಸು ಮತ್ತು ಕೋರ್ಟಿಗೆ ಹೋಗಿ ಬರೋದು, ಇಂತಹ ಸಿಚುವೇಶನ್ಸ್ಗೆಲ್ಲ ನೀವು ಒಳಗಾಗ್ತೀರ. ಆವಾಗ ಏನಾಗುತ್ತೆ, ನಿಮ್ಗೆ ಎಷ್ಟು ಟೆನ್ಷನ್ ಆಗಿಬಿಡುತ್ತೆ ಅಂದರೆ ನಮ್ಗೆ ಯಾಕಾದರೂ ಸೈಟ್ ತೊಗೊಂಡೆ ಅಂತ ನಿಮ್ಗೆ ಅನಿಸ್ಬಿಡುತ್ತೆ. ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ನೀವು ಪ್ರಾಪರ್ಟಿ ಖರೀದಿ ಮಾಡೋ ಮುಂಚೆ ಕೆಲವು ಡಾಕ್ಯುಮೆಂಟ್ಸ್ ಇರುತ್ತೆ, ಅದನ್ನ ನೀವು ಸರಿಯಾಗಿ ವೆರಿಫೈ ಮಾಡ್ಕೊಳ್ಬೇಕು. ಒಂದು ಸಜೆಷನ್ ಏನು ಕೊಡ್ತೀನಿ ಅಂದರೆ ನಿಮಗೆ, ನೀವು ಲಾಯರ್ಸ್ ಹತ್ರ ಸರಿಯಾಗಿ ವೆರಿಫೈ ಮಾಡ್ಕೊಳ್ಳಿ. ಕೆಲವು ಸತಿ ಒಂದು ಜನರಲ್ ನೋಷನ್ಸ್, ಒಂದು ಜನರಲ್ ಬಿಲೀಫ್ ಏನಿದೆ ಅಂದರೆ, ಆಯಿತು ಇದು ಲೋನ್ ಬ್ಯಾಂಕಿಗೆ ಕೊಟ್ಟಿದ್ದೀವಿ, ಅವ್ರು ಡಾಕ್ಯುಮೆಂಟ್ಸ್ ನೋಡಿದ್ದಾರೆ, ಲೋನ್ ಕೊಟ್ಬಿಟ್ಟಿದ್ದಾರೆ, ಪ್ರಾಪರ್ಟಿ ಪೇಪರ್ಸ್ ಕರೆಕ್ಟ್ ಇದೆ ಅಂತ ಒಂದು ಜನರಲ್ ನೋಷನ್. ಆದರೆ ಅಲ್ಲ, ಲೋನ್ಗೆ ಅವರು ಪ್ರಾಪರ್ಟಿನ ವೆರಿಫೈ ಮಾಡೋ ಪ್ರೊಸೀಜರೇ ಬೇರೆ. ತಗೊಂಡವರು ಯಾರು ಖರೀದಿ ಮಾಡ್ತಿದ್ದಾರಲ್ವ ಅವ್ರು ನೋಡ್ಕೊಂಡು ಇರೋ ಡಾಕ್ಯುಮೆಂಟ್ಸ್ ಇನ್ನೂ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನಿಮ್ಗೆ ಸಜೆಷನ್ ಏನಿರುತ್ತೆ ಅಂದರೆ, ಒಂದು 5,000 ಇಲ್ಲ 10,000 ಎಕ್ಸ್ಟ್ರಾ ಆದ್ರೂ ಪರವಾಗಿಲ್ಲ, ಲ್ಯಾಕ್ಸ್ ಆ್ಯಂಡ್ ಕೋಟಿಗಟ್ಟಲೆ ಕೊಟ್ಟು ನೀವು ಪ್ರಾಪರ್ಟಿನ ಖರೀದಿ ಮಾಡ್ತೀರಾ. ಸೊ ಇಟ್ಸ್ ಒನ್ ಅಡ್ವೈಸ್ ಏನಿರುತ್ತೆ ಅಂದರೆ, ನೀವು ಒಂದು ಲಾಯರ್ಸ್ಗೆ ತೋರಿಸಿ ಅದನ್ನ ವೆರಿಫೈ ಮಾಡಿ. ಯಾಕಂದರೆ ಡಾಕ್ಯುಮೆಂಟ್ಸ್ ತುಂಬ ಲೆಂತಿ ಆಗಿರುತ್ತೆ. ನೀವು ಸುಮ್ಮನೆ ಬಯೋಸ್ ಹೇಳಿದ್ದಾರೆ, ಇಲ್ಲ ನಿಮ್ಮ ಬಯೋಸ್ ಗೊತ್ತಿದ್ದಾರೆ ಆ್ಯಂಡ್ ನಿಮಗೆ ಡೆವಲಪರ್ಸ್ ಗೊತ್ತಿದ್ದಾರೆ ಅಂತ ಒಂದು ಕಾರಣಕ್ಕೆ ಮಾತ್ರ ತೊಗೊಳ್ಬೇಡಿ. ಆ ಡಾಕ್ಯುಮೆಂಟ್ಸ್ ಏನಿರುತ್ತೆ ಒಂದು ಲಾಯರ್ಸ್ ಹತ್ರ ಅದನ್ನು ವೆರಿಫೈ ಮಾಡಿ, ವೆಟ್ಟಿಂಗ್ ಮಾಡಿ ಆಮೇಲೆ ತೊಗೊಳ್ಳಿ ಅಂತ ನಾನು ನಿಮಗೆ ಈ ಸಜೆಷನ್ನ ಕೊಡ್ತೀನಿ. ಸೊ ಒಂದು ಪ್ರಾಪರ್ಟಿ ತೊಗೊತಿದ್ದೀರಾ ಅಂದರೆ ತುಂಬ ಡಾಕ್ಯುಮೆಂಟ್ಸ್ ಇರುತ್ತೆ. ನಾನು ನಿಮಗೆ ಜನರಲ್ ಡಾಕ್ಯುಮೆಂಟ್ಸ್ನ ತಿಳಿಸ್ತೀನಿ. ಒಂದು ಪ್ರಾಪರ್ಟಿ ತೊಗೊತಿದ್ದೀರಾ ಅಂದರೆ ಯಾವ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ನೀವು ಪ್ರಾಪರ್ಟಿ ಎಲ್ಲಿ ಸಿಚುವೇಟ್ ಆಗಿದೆ, ಇಲ್ಲ ಲೊಕೇಶನ್ ಯಾವುದು, ಪ್ರಾಪರ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ಬರುತ್ತಾ, ಪಂಚಾಯಿತಿಯಲ್ಲಿ ಬರುತ್ತಾ, ಅಥವಾ ಅರ್ಬನ್ ಬರುತ್ತಾ, ACDC ಕನ್ವರ್ಷನ್ ಲ್ಯಾಂಡ್, ಇದನ್ನೆಲ್ಲ ನೀವು ಫಸ್ಟ್ ಇದನ್ನು ಚೆಕ್ ಮಾಡಬೇಕು. ಸೆಕೆಂಡ್, ನೀವು ಏನು ಚೆಕ್ ಮಾಡಬೇಕಂದ್ರೆ ಯಾವ ಕೈಂಡ್ ಆಫ್ ಪ್ರಾಪರ್ಟಿ ಯಾವುದದು, ವೆದರ್ ACDC ಕನ್ವರ್ಷನ್ ಲ್ಯಾಂಡ್ ಆಗಿರೋ ಪ್ರಾಪರ್ಟಿನೋ ಅಥವಾ ಅಗ್ರಿಕಲ್ಚರಲ್ ಲ್ಯಾಂಡ್, ಅದೇ ACDC ಆಗಿ ಕನ್ವರ್ಷನ್ ಆಗಿರೋ ಲ್ಯಾಂಡು, ಒಂದು ಪ್ಲಾಟ್ ತೊಗೊತಾ ಇದ್ದೀರಾ, ಒಂದು ಸೈಟ್ ತೊಗೊತಾ ಇದ್ದೀರಾ, ಅಥವಾ ಅಪಾರ್ಟ್ಮೆಂಟ್ ತೊಗೊತಾ ಇದ್ದೀರಾ. ಸೊ ಇದನ್ನು ನೀವು ನೀವು ಇದನ್ನು ನೋಡ್ಕೊಳ್ಬೇಕು, ನೀವು ಏನು ಪರ್ಚೇಸ್ ಮಾಡ್ಕೊತಾ ಇದ್ದೀರಾ ಅಂತ. ಸೊ ಆ್ಯಸ್ ಐ ಟೋಲ್ಡ್ ಅರ್ಲಿಯರ್, ನೀವೊಂದು ಪ್ರಾಪರ್ಟಿ ಖರೀದಿ ಮಾಡ್ತಿದ್ದಾರೆ ಅಂದರೆ ವೇರಿಯಸ್ ಡಾಕ್ಯುಮೆಂಟ್ಸ್ ಇರುತ್ತೆ. ಸೊ ಜನರಲೈಸ್ ಆಗಿ ನಾನು ನಿಮ್ಗೆ ಕೆಲವು ಡಾಕ್ಯುಮೆಂಟ್ಸ್ನ ಹೇಳ್ತೀನಿ, ಅದನ್ನ ನೀವು ಚೆಕ್ ಮಾಡ್ಕೊಳ್ಬೇಕು. ನೀವು ಯಾರ ಹತ್ರ ಪ್ರಾಪರ್ಟಿ ಪರ್ಚೇಸ್ ಮಾಡ್ತಾ ಇದ್ದೀರೋ ಆ ಟೈಟಲ್ ಡೀಡ್ನ ನೀವು ಚೆಕ್ ಮಾಡಬೇಕು. ಟೈಟಲ್ ಡೀಡ್ ಏನಂದರೆ, ಆ ಆಸ್ತಿ ಯಾರ ಹೆಸರು ಮೇಲಿದೆ, ನೀವು ಖರೀದಿ ಮಾಡ್ತಿದ್ದೀರಲ್ವ ಅವ್ರ ಹೆಸರು ಮೇಲೆ ಇದೆಯಾ ಅಂತ ಮೊದಲು ನೀವು ವೆರಿಫೈ ಮಾಡಬೇಕು. ಅದನ್ನು ನಾವು ಟೈಟಲ್ ಚೆಕ್ ಅಂತ ಕರಿತೀವಿ. ಸೊ ಅದನ್ನು ನೀವು ಚೆಕ್ ಮಾಡಾದ್ಮೇಲೆ ಅವ್ರಿಗೆ ಆಸ್ತಿ ಹೇಗೆ ಬಂತು, ಪೌತಿ ಖಾತಾ ಮೇಲೆ ಬಂತಾ, ಅಥವಾ ಅದು ಆ್ಯನ್ಸಿಸ್ಟ್ರಲ್ ಪ್ರಾಪರ್ಟಿನ, ಅಥವಾ ಅವ್ರಿಗೆ ಗಿಫ್ಟ್ ಡೀಡಾಗಿ ಬಂದಿದೆಯಾ. ಗಿಫ್ಟ್ ಡೀಡ್ ಬಂದರೆ ಕೂಡ ಅದು ಸರಿ ಪರ್ಸನ್ಸಿಂದ ಅವ್ರಿಗೆ ಗಿಫ್ಟ್ ಡೀಡಾಗಿ ಬಂದಿದೆಯಾ, ಅಥವಾ ಗೌರ್ಮೆಂಟ್ ಗ್ರ್ಯಾಂಟ್ ಲ್ಯಾಂಡಾ, ಇದೆಲ್ಲ ನೀವು ನೋಡ್ಕೊಳ್ಬೇಕು. ಇದೆಲ್ಲ ನೀವು ನೋಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನೀವೇನು ನೋಡ್ಕೊಳ್ಬೇಕಂದ್ರೆ ಖಾತಾ ಸರ್ಟಿಫಿಕೇಟ್ಸ್ ನೋಡ್ಕೊಳ್ಬೇಕು. ಸೊ ದರ್ ಇಸ್ A ಖಾತಾ, B ಖಾತಾ, ಈ ಖಾತಾ ಸರ್ಟಿಫಿಕೇಟ್ಸ್ ಇದೆಯಾ ಅಂತ ನೋಡ್ಕೊಳ್ಬೇಕು. ಮತ್ತು RTC, ಪಾನಿ, RTC ಅಂದರೆ ಕನ್ನಡದಲ್ಲಿ ನಾವು ಅದನ್ನು ಪಾನಿ ಅಂತ ಕರಿತೀವಿ. ಸೊ RTC ಯಾರ ಹೆಸರಲ್ಲಿದೆ ಅಂತ ನೀವು ನೋಡಬೇಕು. ಇನ್ನೊಂದು ಬರುತ್ತೆ EC ಸರ್ಟಿಫಿಕೇಟ್ ಅಂತ ಕರಿತೀವಿ. ಸೊ ಈ ಸರ್ಟಿಫಿಕೇಟಲ್ಲಿ ನಿಮಗೆಲ್ಲ ಗೊತ್ತಾಗ್ಬಿಡುತ್ತೆ, ಯಾವಾಗಿಂದ ಯಾರು ಖರೀದಿ ಮಾಡಿದ್ರು ಏನು ಅಂತ, ಇದೆಲ್ಲ ಡೀಟೇಲ್ಸ್ ಬರುತ್ತೆ. ಇನ್ ಕೇಸ್ ಆ ಪ್ರಾಪರ್ಟಿ ಮೇಲೆ ಆಲ್ರೆಡಿ ಲೋನ್ನ ತೊಗೊಂಡಿದ್ದಾರಾ, ಇಲ್ಲ ಲ್ಯಾಂಡ್ನ ಮಾರ್ಟಿಗೇಜ್ ಆಗಿ ಇಕ್ಕಿದ್ದಾರಾ ಅಂತ ಎಲ್ಲ ಡೀಟೇಲ್ಸ್ ನಿಮಗೆ ಈ EC ಡಾಕ್ಯುಮೆಂಟಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದನ್ನು ವೆರಿಫೈ ಮಾಡ್ಕೊಂಡು ಆದಮೇಲೆ ಒಂದು ಲೋಕಲ್ ಪ್ಲ್ಯಾನಿಂಗ್ ಅಥಾರಿಟಿ ಅಂತ ಇರುತ್ತೆ. ಸೊ ಆ ಲೋಕಲ್ ಪ್ಲ್ಯಾನಿಂಗ್ ಅಥಾರಿಟಿ ಹತ್ರ ನೀವು ನೋಡ್ಕೊಳ್ಬೇಕು, ನೀವು ತಗೊತಿರೋ ಲ್ಯಾಂಡ್ ಏನಾದರೂ ಫ್ಯೂಚರಲ್ಲಿ ಗೌರ್ಮೆಂಟ್ ಅದನ್ನು ಅಕ್ವೈರ್ ಮಾಡ್ಕೊತಾ ಇದ್ದಾರಾ, ಇದನ್ನೆಲ್ಲ ನೀವು ವೆರಿಫೈ ಮಾಡಬೇಕು. ಈ ಥರ ಸರ್ಟನ್ ಡಾಕ್ಯುಮೆಂಟ್ಸ್ ಇರುತ್ತೆ. ನಾನು ನಿಮಗೆ ಜಸ್ಟ್ ಕೆಲವು ಬೇಸಿಕ್ ಡಾಕ್ಯುಮೆಂಟ್ಸ್ನ ನಾನು ನಿಮಗೆ ತಿಳಿಸ್ಕೊಟ್ಟೆ. ಸೊ ಈ ಥರ ವೇರಿಯಸ್ ಡಾಕ್ಯುಮೆಂಟ್ಸ್ ಆಗಿರುತ್ತೆ. ಸೊ ಪ್ಲಾಟ್ ತೊಗೊತಾ ಇದ್ದೀರಾ ಅಂದರೆ ನಿಮಗೆ ಡಿಫ್ರೆಂಟ್ NOCs ಚೆಕ್ ಮಾಡಬೇಕಾಗುತ್ತೆ, ರೇರಾ ಸರ್ಟಿಫಿಕೇಟ್ಸ್ ಅಂತ ಚೆಕ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ನೀವು ಒಂದು ಪ್ರಾಪರ್ಟಿನ ತೊಗೊಳ್ಳುವಾಗ ಬೇಸಿಕ್ಕಾಗಿ ಈ ಡಾಕ್ಯುಮೆಂಟ್ಸ್ ಇದೆಯಾ ಅಂತ ನೀವು ನೋಡ್ಕೊಳ್ಬೇಕು. ಆ್ಯಂಡ್ ಅಗೇನ್ ನನ್ನ ಸಜೆಷನ್ ಏನಿರುತ್ತೆ ಅಂದರೆ, ನೀವು ಒಂದು ಲಾಯರ್ ಹತ್ರ ಅದನ್ನು ಹೋಗಿ ಲೀಗಲ್ ವೆಟ್ಟಿಂಗ್ ಅಂತ ನಾವು ಕರಿತೀವಿ, ಅದನ್ನು ನೀವು ಮಾಡಿಸ್ಕೊಂಡು ತೊಗೊಳ್ಳಿ. ಕೋಟಿಗಳು ನೀವು ಇನ್ವೆಸ್ಟ್ ಮಾಡ್ತಾ ಇರೋದು ನಿಜ. ಸೊ ಒಂದು 5,000 10,000ನ ಅವಾಯ್ಡ್ ಮಾಡೋಕ್ಕೆ ಡು ನಾಟ್ ಮಿಸ್ ಗೆಟಿಂಗ್ ಇಟ್ ವೆರಿಫೈಡ್ ಫ್ರಮ್ ದ ಲಾಯರ್ ಅಂತ ಹೇಳ್ತೀನಿ. ಇದು ಇವತ್ತಿನ ಸಂಚಿಕೆ. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ.